ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಶೃಂಗೇರಿ ಜಗದ್ಗುರುಗಳು ಗೈರಾಗಲಿದ್ದಾರೆ. ಕಾರ್ಯಕ್ರಮಕ್ಕೆ ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿಗಳು ಗೈರಾಗಿದ್ದಾರೆ. ಈಗ ನೋಡಿ, ಅವರು ಒಂದು ರೀತಿ ಸುತ್ತೋಲೆನ ಹೊರಡಿಸ್ದಂಗಿದೆ. ಅಂದರೆ ಅಲ್ಲಿ ಗೈರು ಆಗಿದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ ಅವರು. ಈಗ ಕಳಿಸ್ಕೊಟ್ಟಿರೋದು ಗೌರಿಶಂಕರ್ ಅವ್ರನ್ನ. ಸುಳ್ಳು ಸುದ್ದಿ ಹರಡ್ತಾ ಇದ್ದಾರೆ. ಇಲ್ಲ, ಶೃಂಗೇರಿ ಶ್ರೀಗಳು ಅಯೋಧ್ಯೆಯಲ್ಲಿದ್ದಾರೆ, ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂಥೇಳಿ. ಯಾವುದೇ ಕಾರಣಕ್ಕೂ ಅದನ್ನು ನಂಬೇಡಿ, ಸಾರ್ವಜನಿಕರನ್ನ ದಾರಿ ತಪ್ಪಿಸಬೇಡಿ. ಶೃಂಗೇರಿ ಮಠದ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಮಾಹಿತಿನ ಅವರು ಹಂಚಿಕೊಂಡಿದ್ದಾರೆ. ಮಠದ ಪ್ರತಿನಿಧಿಯಾಗಿ ಗೌರಿಶಂಕರ್ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಅದರ ಹೊರತಾಗಿ ಈಗ ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿಗಳು ಅಯೋಧ್ಯೆಗೆ ಹೋಗಿಲ್ಲ, ಹೋಗ್ತಾನೂ ಇಲ್ಲ. ರಾಮ ಮಂದಿರ ಟ್ರಸ್ಟ್ನ ಸದಸ್ಯರಾಗಿದ್ದಾರೆ ಇವರು. ಶೃಂಗೇರಿ ಶ್ರೀಗಳು ಟ್ರಸ್ಟ್ ಇದೆಯಲ್ವಾ, ಅದರ ಮೆಂಬರ್ ಕೂಡ ಹೌದು ಇವರು. ಯಾಕೆ ಹೋಗಿಲ್ಲ? ಶಂಕರಾಚಾರ್ಯ ಮಠಗಳು, 4 ಮಠಗಳು ಬಹಿಷ್ಕಾರ ಅನ್ನೋದಕ್ಕಿಂತ ಅವರು ತಟಸ್ಥವಾಗಿದ್ದಾರೆ. 2 ಮಠಗಳು ಹೋಗ್ತೀವಿ ಅಂತಂದರು, 2 ಮಠಗಳು ಹೋಗಲ್ಲ ಅಂತಂದರು. ಕೆಲವೊಂದಿಷ್ಟು ಗೊಂದಲಗಳಿತ್ತು. ಆ 4 ಮಠಗಳಲ್ಲಿ ನಮ್ಮ ಶೃಂಗೇರಿಯ ಮಠ ಕೂಡ ಒಂದು, ಶಂಕರಾಚಾರ್ಯರು ಸ್ಥಾಪಿಸಿರುವಂಥ ಮಠಗಳು. ಇಲ್ಲ, ಮಂದಿರ ಅಪೂರ್ಣ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇದು ಶಾಸ್ತ್ರಕ್ಕೆ ವಿರೋಧವಾಗಿದೆ, ಧರ್ಮಕ್ಕೆ ವಿರೋಧವಾಗಿದೆ ಅಂಥೇಳಿ ಕಾರಣವನ್ನು ಕೊಟ್ಟಿದ್ದರು. ಆದರೆ ಈಗ ಶೃಂಗೇರಿ ಮಠಗಳು ಹೋಗಿದ್ದಾರೆ ಅಂಥೇಳಿ ಚರ್ಚೆ ಆಗ್ತಿತ್ತು. ಅವರು ಹೋಗಿಲ್ಲ. ಅವರ ಆಡಳಿತಾಧಿಕಾರಿ, ಮಠದ ಆಡಳಿತಾಧಿಕಾರಿ ಗೌರಿಶಂಕರ್ ಅವರು ಹೋಗಿದ್ದಾರೆ ಅನ್ನೋದನ್ನು ಈಗ ಮಾಹಿತಿ ಹಂಚಿಕೊಂಡಿದ್ದಾರೆ.